ಏಪ್ರಿಲ್ 12 ರಂದು 7 ಸಾಧಕರಿಗೆ ಇಂಟರ್ನ್ಯಾಷನಲ್ ಸಾಧಕ ಪ್ರಶಸ್ತಿ. ಶ್ರೀಮತಿ ಶ್ರುತಿ ಮಧುಸೂದನ್ ಅವರಿಗೆ ವಿಶೇಷ ಗೌರವ. ರಾಯಚೂರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಅಕ್ಷರನಾದ ಫೌಂಡೇಶನ್ ಅಸೋಸಿಯೇಷನ್ ಕ್ಲಬ್ ಕರ್ನಾಟಕ, ಬೆಂಗಳೂರು ವತಿಯಿಂದ ಇಂಟರ್ನ್ಯಾಷನಲ್ ಶ್ರೇಷ್ಠ ಅವಾರ್ಡ್ ಪ್ರದಾನ ಸಮಾರಂಭವನ್ನು ಏಪ್ರಿಲ್ 12 ರಂದು ಆಯೋಜಿಸಲಾಗಿದೆ. ಸಂಸ್ಥೆಯ ಪ್ರಕಟಣೆ ಪ್ರಕಾರ ಈ ಬಾರಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ 7 ಮಂದಿ ಸಾಧಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರು ಉತ್ತರಹಳ್ಳಿಯ ಸ್ಪೋರ್ಟ್ಸ್ ಅಂಡ್ ಕಲರ್ಸ್ ಕ್ಲಬ್ನಲ್ಲಿ ನಡೆಯಲಿದ್ದು, ಪೂಜ್ಯರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಮಾಜದ ಗಣ್ಯರು ಹಾಗೂ ಸಿನಿಮಾ ಕ್ಷೇತ್ರದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಲಾಗಿದೆ. ಪ್ರಶಸ್ತಿಗೆ ಆಯ್ಕೆಯಾದವರು: ಶ್ರೀಮತಿ ಶಿಲ್ಪಾ ಬಸವರಾಜ್, ದಾವಣಗೆರೆ, ಇಂಟರ್ನ್ಯಾಷನಲ್ ಉತ್ತಮ ಸಮಾಜ ಸೇವಕಿ, ಆಂಕರಿಂಗ್ ರತ್ನ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದ ಅವಾರ್ಡ್ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ, ಕರಡಕಲ್ ಇಂಟರ್ನ್ಯಾಷನಲ್ ಸಾಧಕ ರತ್ನ ಪ್ರಶಸ್ತಿ, ಚಾರಿಟೇಬಲ್ ಸಂಸ್ಥಾಪಕರು, ಕಾರುಣ್ಯ ಆಶ್ರಮ ಮಾಲೀಕರು. ಶ್ರೀ ಶರಣು ಜಿ. ಗೋರೆಬಾಳ್, ಸಿಂಧನೂರು ಇಂಟರ್ನ್ಯಾಷನಲ್ ಡಾಕ್ಟರೇಟ್ ಸಮಾಜ ಸೇವೆ ಪ್ರಶಸ್ತಿ. ಶ್ರೀ ವೆಂಕೋಬ ಪೂಜಾರಿ, ಚಿಕ್ಕದಿನ್ನಿ, ಮಸ್ಕಿ ಇಂಟರ್ನ್ಯಾಷನಲ್ ಶ್ರೇಷ್ಠ ಸಮಾಜ ಸೇವೆ ಅವಾರ್ಡ್, ಶ್ರೀ ವೆಂಕಟೇಶ್ವರ ಸ್ಟೀಲ್ ತಯಾರಕರು, ಫ್ಯಾಕ್ಟರಿ ಮಾಲೀಕರು. ಶ್ರೀ ಅಮರೇಶ್ ನಾಯಕ್, ಜಾಲವಾಡಗಿ ಇಂಟರ್ನ್ಯಾಷನಲ್ ಶ್ರೇಷ್ಠ ಸಮಾಜ ಸೇವೆ ರತ್ನ ಪ್ರಶಸ್ತಿ, ಶ್ರೀ ಅಭಿಲಾಷ್ ಎನ್. ಉರುಳಿಕೊಪ್ಪ ಇಂಟರ್ನ್ಯಾಷನಲ್ ಯುವ ಹೋರಾಟಗಾರ ರತ್ನ ಪ್ರಶಸ್ತಿ. ನ್ಯಾಯವಾದಿಗಳು ಹಾಗೂ ಪತ್ರಕರ್ತರು: ಶ್ರೀ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಪತ್ರಿಕೋದ್ಯಮದ ಇಂಟರ್ನ್ಯಾಷನಲ್ ಶ್ರೇಷ್ಠ ಅವಾರ್ಡ್, ರವಿ ಬೆಳಗೆರೆ ಪ್ರಶಸ್ತಿ, ಅಂತರಗಂಗೆ ಸಂಪಾದಕರು, ಮಸ್ಕಿ ತಾಲೂಕು ಅಧ್ಯಕ್ಷರು, ರಾಜ್ಯ ಸಮಿತಿ ಸದಸ್ಯರು. ಇದೇ ವೇಳೆ ಶ್ರೀಮತಿ ಶ್ರುತಿ ಮಧುಸೂದನ್ ಅವರಿಗೂ ಇಂಟರ್ನ್ಯಾಷನಲ್ ಸಾಧಕ ಪ್ರಶಸ್ತಿ ನೀಡಿ ವಿಶೇಷವಾಗಿ ಗೌರವಿಸಲಾಗುವುದು ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಅವರ ಸಾಧನೆಗೆ ಸಾರ್ವಜನಿಕವಾಗಿ ಗೌರವ ಸಲ್ಲಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಅಕ್ಷರನಾದ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. ವರದಿ: ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಮಸ್ಕಿ.